ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಒಂದು ಕಾಲಕ್ಕೆ ನಮಗೆಲ್ಲ ಶಾಲೆ ಕಲಿಬೇಕಾದರೆ ಅಂಗಿ ಚಡ್ಡಿ ಸಿಗ್ತಿದ್ದಿಲ್ಲ. ಈಗಿನ ಪಾಲಕರು ಎಷ್ಟೇ ಕಷ್ಟದಲ್ಲಿದ್ದರೂ ಉತ್ತಮ ಶಿಕ್ಷಣದ ಜೊತೆಗೆ ಅನೇಕ ಸೌಲಭ್ಯಗಳು ಮಕ್ಕಳಿಗಾಗಿ ಕೊಡಿಸುತ್ತಿದ್ದಾರೆ. ಶಾಸಕ ಶರಣು ಸಲಗರ್ ಅಭಿಮತ. ಬಸವಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ಇದೇ ಫೆಬ್ರವರಿ 14ರಂದು ಶನಿವಾರ ಜರುಗಿದ ವಿದ್ಯಾವಿಕಾಸ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ವಿದ್ಯಾವಿಕಾಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿಕಾಸೋತ್ಸವ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಸಮಾರಂಭದ ಉದ್ಘಾಟಕರಾಗಿ ಮಾತನಾಡಿದರು. ಮುಂದುವರೆದು ಮಾತನಾಡಿದ ಶಾಸಕರು, ಮಂಠಾಳ ಗ್ರಾಮದಲ್ಲಿರುವ ವಿದ್ಯಾವಿಕಾಸ ಶಾಲೆಯ ಮಕ್ಕಳ ಜ್ಞಾನಾರ್ಜನೆಗೆ ಮತ್ತು ಶೈಕ್ಷಣಿಕ ವಿಕಾಸಕ್ಕಾಗಿ ಉತ್ತಮ ಸಾಂಸ್ಕೃತಿಕ ಚಟುವಟಿಕೆ ಏರ್ಪಡಿಸಿದ್ದು ಸ್ತುತ್ಯಾರ್ಹವಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕ ವಿಕಾಸಕ್ಕಾಗಿ ಆಡಳಿತ ಮಂಡಳಿ ಶ್ರಮಿಸುವಂತಾಗಲಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಂಠಾಳದ ಗುರುಲಿಂಗೇಶ್ವರ ಚೌಕಿ ಮಠದ ಪೂಜ್ಯ ಶ್ರೀ ಮಣಿಪುರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ವಿದ್ಯಾವಿಕಾಸ ಶಾಲೆಯ ಮಕ್ಕಳಿಗೆ ವಿಕಾಸೋತ್ಸವ, ವಿಶೇಷ ಕಾರ್ಯಕ್ರಮದಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ಮಕ್ಕಳಲ್ಲಿರುವ ಪ್ರತಿಭೆ ಹೊರಹಾಕಲು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ಪಾಲಕ ಪೋಷಕರಿಗೂ ಹೆಮ್ಮೆಯ ವಿಚಾರವಾಗಿದೆ ಎಂದರು. ತ್ರಿಪುರಾಂತ್ ಗವಿಮಠದ ಪೀಠಾಧಿಪತಿ ಶ್ರೀ ಮಣಿಪುರ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ನೇತೃತ್ವ ವಹಿಸಿ ಮಾತನಾಡಿ, ಇದೊಂದು ಸುಂದರವಾಗಿರುವಂಥ ಕಾರ್ಯಕ್ರಮವಾಗಿದೆ. ಕರೋನಾಕ್ಕಿಂತ ಮುಂಚೆಯೂ ಮಂಠಾಳ ಗ್ರಾಮದಲ್ಲಿ ಹಬ್ಬದ ವಾತಾವರಣ, ಬಸವ ಉತ್ಸವ ಏನು ನೋಡ್ತೀವಿ, ಆ ಉಪಾಧಿಯಲ್ಲಿ ವಿಕಾಸೋತ್ಸವ ನೋಡಬೇಕಾದರೆ ಅದು ಮಂಠಾಳ ಗ್ರಾಮದಲ್ಲಿ ನೋಡ್ತಿದ್ದೇವೆ. ಸದರಿ ಶಾಲೆಯೂ ಕೂಡ ವಿಕಾಸವಾಗ್ತಿದೆ. ಶಾಲೆಯ ಮಕ್ಕಳ ಬುದ್ಧಿಮಟ್ಟವು ವಿಕಾಸಗೊಳ್ಳುತ್ತಿದೆ. ವಿಕಾಸೋತ್ಸವ ನೆಪದಲ್ಲಿ ನೀವು ಕೂಡ ಉತ್ಸವ ಮಾಡ್ತಿದ್ದೀವಲ್ಲ, ಅದಕ್ಕಿಂತ ಖುಷಿ ವಿಚಾರ ಬೇರೇನಿಲ್ಲ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ವಿದ್ಯಾವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ದಯಾನಂದ ರೆಡ್ಡಿ ಎನ್ ನಾರಾಯಣಪುರೆ, ಮುಖ್ಯ ಅತಿಥಿಗಳಾಗಿ ಬಸವಕಲ್ಯಾಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದವೀರಯ್ಯ ರುದ್ನೂರ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಂಜಯ್ ಕುಮಾರ್ ಕಾಂಗೆ, ಮಂಠಾಳ ಆರಕ್ಷಕರ ಠಾಣೆ PSI ಸುವರ್ಣ ಮಲ್ಶೆಟ್ಟಿ, ವಿದ್ಯಾವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಬಿರಾದಾರ್, ಅತಿಥಿಗಳಾಗಿ ವಿದ್ಯಾವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷೆ ಗೋಪಿಕಾ ರಾಣಿ ನಾರಾಯಣಪುರೆ, ಖಜಾಂಚಿ ಜ್ಞಾನೇಶ್ವರ್ ನಿಗಿಡ್ಗೆ, ಸದಸ್ಯರಾದ ನಾಗರಾಜ್ ಕುಂಟೆಗಾವೆ, ವಿಷ್ಣು ರೆಡ್ಡಿ ನಾರಾಯಣಪುರೆ, ಸಂಜೀವ್ ರೆಡ್ಡಿ ರುಕ್ಮಾ, ಶಿವಕುಮಾರ್ ಆಗ್ರೆ, ನಾಗರೆಡ್ಡಿ ಬರಾಡಿ, CRP ರೇಣುಕಾ ಪಾಟೀಲ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ವಿದ್ಯಾವಿಕಾಸ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ UKG ಪುಟಾಣಿ ಮಕ್ಕಳಿಂದ ಹಿಡಿದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯರ ವಿವಿಧ ಭಾಷೆಯ ಸಿನಿಮಾ, ಜಾನಪದ, ಸಂಗೀತ ಗಾಯನದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರ ಗಮನ ಸೆಳೆದವು. ಅಧ್ಯಕ್ಷ ದಯಾನಂದ ರೆಡ್ಡಿ ಎನ್ ನಾರಾಯಣಪುರೆ, ಮುಖ್ಯ ಗುರುಗಳಾದ ಶಾರದಾದೇವಿ ಬೀದರ್ಕರ್ ಹಾಗೂ ಕವಿತಾ ಬಿರಾದಾರ್, ಮುಖ್ಯ ಗುರುಗಳಾದ ಸುಮಿತ್ ಆಗ್ರೆ ಆದಿಯಾಗಿ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ, ಖಜಾಂಚಿ ಸದಸ್ಯರುಗಳಿಗೆ, ಶಾಲಾ ಸಿಬ್ಬಂದಿಗಳು ಮತ್ತು 2011ರಿಂದ ಈವರೆಗಿನ ಹಳೆಯ ಶಿಕ್ಷಕ ಸಿಬ್ಬಂದಿಗಳಿಗೆ ವಿಶೇಷ ಗೌರವ ಸನ್ಮಾನ ನೆರವೇರಿಸಲಾಯಿತು. ಇದೇ ವೇಳೆ 2011ರಿಂದ 2024-25ರವರೆಗೆ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲಕ ಪೋಷಕರು ಪಾಲ್ಗೊಂಡು ಯಶಸ್ವಿ ವಿಕಾಸೋತ್ಸವ ಸಮಾರಂಭವನ್ನು ಜರುಗಿತು. ಒಂದು ಕಾಲಿತ್ತು ಶಾಲೆಗೆ ಹೋಗ್ಬೇಕಂದ್ರೆ ನಾವು ದಯಾನಂದ ರೆಡ್ಡಿ ಅವ್ರು ನೀವು ಅನುಭವಿಸಿರಿ. ನಮ್ಗೆ ಹಾಕೊಂಡು ಹೋಗಕ್ ಅಂಗಿ ಚೊಂಡಿ ಇರ್ತಿರ್ಲಿಲ್ಲ, ಶಾಲೆಗೆ ಹಾಕೊಂಡು ಹೋಗಕ್ಕ. ಈಗ ಪಾಲಕರು ಎಷ್ಟೇ ಕಷ್ಟದೊಳಗಿದ್ರು ಕೂಡ ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನನ್ನ ಮಗ ಒಳ್ಳೆ ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತೇಳಿ ಪ್ರತಿಯೊಬ್ಬ ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಏನು ಕೊಡ್ತಾ ಇದ್ದಾರಲ್ಲ, ಇದು ನಮ್ಮೆಲ್ಲರಿಗೂ ಖುಷಿ ತರಿಸ್ತಕ್ಕಂಥ ವಿಚಾರ. ನನ್ನೆಲ್ಲ ಪಾಲಕರಿಗೆ ಒಂದೊಂದ್ಸಲ ಭಾರಿ ಅನುಕೂಲ ಇರೋದು,
ಆಗ್ತದೆ ಒಂದೊಂದ್ಸಲ. ಅದು ಯಾವ ರೀತಿಯಪ್ಪ ಅಂದ್ರ, ಇವತ್ತು ಏನು ದುಬೈ ನಿರ್ಮಾಣ ಮಾಡುವಂತ ಶೇಖ್ ರಾಶಿದ್ ಅವನಿಗೊಂದ್ಸಲ ಇಂಟರ್ವ್ಯೂ ಮಾಡ್ತಾರ. ತಾವು ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ಯಾರು ದುಬೈ ನಿರ್ಮಾಣ ಮಾಡಿದ್ರು, ಈ ಜಗತ್ತಿನ ಒಂದು ಸುಂದರ ನಗರ ದುಬೈ. ದಯಮಾಡಿ ಮಕ್ಕಳು ಎಲ್ಲರೂ ಲಕ್ಷ ಕೊಟ್ಟು ಕೇಳ್ಬೇಕು. ಯಾರು 6ನೇ ಕ್ಲಾಸ್ ಮ್ಯಾಲಿದ್ದೀರಿ, 6ನೇ ಕೆಳಗಿದ್ದವರು ಕೇಳಿಸೋಲ್ಲಾರ್ರೆ ಇದ್ರು ನನಗೇನ್ ಚಿಂತಿಲ್ಲ. ಯಾರು 6ನೇ ಕ್ಲಾಸ್ಗಿಂತ ಮ್ಯಾಲ ಮಕ್ಕಳಿದ್ದೀರಿ ಅವ್ರು ದಯಮಾಡಿ 2 ನಿಮಿಷದಲ್ಲಿ ಮಾತುಗಳು ಕೇಳಬೇಕು ವಿನಂತಿಯನ್ನು ಮಾಡ್ತಾನೆ. ನಿಮ್ ಕಾರ್ಯಕ್ರಮಕ್ಕೆ 3 ಗಂಟೆ ಟೈಮ್ ಕೊಡ್ತಾರ ಅವ್ರು. 3 ಗಂಟೆ ನಿಮ್ ಕಾರ್ಯಕ್ರಮ ನಡೀತದ. ದುಬೈ ನಿರ್ಮಾಣ ಮಾಡುವಂತ ಶೇಖ್ ರಾಶಿದ್ಗ ಪತ್ರಕರ್ತರು ಇಂಟರ್ವ್ಯೂ ಮಾಡ್ತಾರ. ಈ ದುಬೈ ಬಗ್ಗೆ ನಿಮ್ ಕನಸು ಏನಂತ ಹೇಳಿ ಶೇಖ್ ರಾಶಿದ್ಗ ಕೇಳ್ತಾರ. ಅವಾಗ ಏನ್ ಹೇಳ್ತಾನಪ್ಪ ಅಂದ್ರೆ, ಶೇಖ್ ರಾಶಿದ್, ನನ್ನ ತಂದೆ ಒಂಟಿ ಮೇಲೆ ಓಡಾಡ್ತೀನೋ, ನನ್ನ ತಂದೆ ಒಂಟಿ ಮೇಲೆ ಓಡಾಡ್ತೀನೋ, ನಾನು ಮರ್ಸಿಡೀಸ್ ಬೆಂಜ್ ಮೇಲೆ ನಾವು ಓಡಾಡ್ತೀನಿ. ನನ್ನ ತಂದೆ ಒಂಟಿ ಮೇಲೆ ಓಡಾಡ್ತೀನೋ, ನಾನು ಮರ್ಸಿಡೀಸ್ ಬೆಂಜ್ ಓಡಾಡ್ತೀನಿ. ಮುಂದೆ ನನ್ನ ಮಗ ರೋಲ್ಸ್ ರಾಯ್ದೊಳಗೆ ಓಡಾಡ್ತಾನ, ನನ್ನ ಮಗ ರೋಲ್ಸ್ ರಾಯ್ದೊಳಗೆ ಓಡಾಡ್ತಾನ. ಮುಂದೆ ನನ್ನ ಮೊಮ್ಮಗ ಮತ್ತು ಒಂಟಿ ಮೇಲೆ ಓಡಾಡ್ತಾನ ಅಂತ ಹೇಳಿ ಶೇಖ್ ರಾಶಿದ್ ಹೇಳ್ತಾನ. ದುಬೈ ನಿರ್ಮಾಣ ಮಾಡ್ಬೇಕಂತ ಶೇಖ್ ರಾಶಿದ್. ಯಾಕಂದ್ರ ಕಠಿಣ ಸಮಯಗಳು, ಬಡತನ, ಸಂಕಷ್ಟಗಳು ಮನುಷ್ಯ ಬಹಳ ಗಟ್ಟಿ ಮಾಡ್ತಾವ. ಅದೇ ಶ್ರೀಮಂತಿಕೆ ಮನುಷ್ಯ ಮತ್ತೆ ಸಮಯ ಆಸಾನ ಮಾಡಿ ಎಷ್ಟೋ ಶ್ರೀಮಂತರ ಮಕ್ಕಳು ಎಷ್ಟೋ ಅನುಕೂಲಿಸ್ತಿದ್ದವರು ಮತ್ತು ರೋಡಿಗೆ ಬಂದಿದ್ದು ನಾವು ಅನೇಕ ಉದಾಹರಣೆಗಳನ್ನ ನೋಡಿವೆ. ಸ್ನೇಹಿತರೆ, ಇವತ್ತು ಒಂದು ಕಾಲಿತ್ತು ಎಷ್ಟೋ ಜನರಿಗೆ ಓದ್ತಕ್ಕಂತ ಸಮಯದೊಳಗೆ ಊಟ ಸಿಗ್ತಾ ಇದ್ದಿಲ್ಲ. ಈಗ ನಿಮಗೆ ಇಂತಿಂತ ಒಳ್ಳೆ ಶಾಲಾ ಕಾಲೇಜುಗಳು, ಶಿಕ್ಷಣಕ್ಕೆ ಸಾಕಷ್ಟು ಅನುಕೂಲಗಳು. ದಯಮಾಡಿ ಎಲ್ಲ ಪಾಲಕರು, ನಮ್ಮೆಲ್ಲ ಮುದ್ದು ಮಕ್ಕಳು ಇಂಥ ಶಾಲೆಗಳು ಓದಿ ಬಹಳ ಬಹುದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಅದ್ರ ಜೊತೆಗೆ ಶಿಕ್ಷಣದ ಜೊತೆಗೆ ನಾನೆಲ್ಲ ಪಾಲಕರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಶಿಕ್ಷಣದ ಜೊತೆಗೆ ಒಳ್ಳೆ ಸಂಸ್ಕಾರದ ಅಗತ್ಯನು ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಬಹಳ ಜರೂರಿ ಅದ. ತಾವ್ ಯಾರು ಮರಿಬಾರ್ದು. ನನ್ನ ಮಗ ದೊಡ್ಡ ವಿದ್ಯಾ ವಿಕಾಸ ಶಾಲೆಯೊಳಗೆ ಓದ್ಲತ್ತಾನ. ನನ್ನ ಮಗ ಏನ್ ಮಾಡ್ಲತ್ತಾನ, ಮೊನ್ನೆ ನವೋದಯೊಳಗಿರ್ತಕ್ಕಂಥ ಒಬ್ಬ ಬಡ ವಿದ್ಯಾರ್ಥಿ, ನವೋದಯದೊಳಗ 9ನೇ 10ನೇ ಓದ್ತಕ್ಕಂಥ ಒಂದು ಹುಡುಗ ಓದು ಮಕ್ಕೊಂಡು ಡೆಸ್ಕಿನ ಬೆಳಗಿನ ಜಾವ ಸುಸೈಡ್ ಮಾಡ್ಕೋತು ಒಂದು ವಿದ್ಯಾರ್ಥಿ, 10ನೇ ಕ್ಲಾಸಿನ ವಿದ್ಯಾರ್ಥಿ. ಆ ನವೋದಯ ಸೀಟ್ ತೊಗೊಂಡಂದ್ರ ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ದನು. ಅಂತ ಒಬ್ಬ ವಿದ್ಯಾರ್ಥಿ ನಾವು ಕಳ್ಕೊಂಡಿವಿ. ಆ ವಿದ್ಯಾರ್ಥಿ ಕಳ್ಕೊಂಡಿದ್ದು ಆ ಮನೆಗಷ್ಟೇ ಲಾಸ್ ಅಲ್ಲ, ಬಹುತೇಕ ಮಂಡ್ಯದ ಇತ್ತು ನಾವು ಹುಡುಗ. ಇಡೀ ಮಂಡ್ಯಕ್ಕೆ ಅದೊಂದು ತುಂಬಲಾದಂತ ನಷ್ಟ ಅದು. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಿಮ್ಗೆಲ್ಲರಿಗೂ ಸಚಿನ್ ತೆಂಡೂಲ್ಕರ್ ಹೆಸರು ಎಲ್ಲರಿಗೂ ಗೊತ್ತವ. ಇಲ್ಲಿ ಕುಂತವರಿಗೆ ಸಚಿನ್ ತೆಂಡೂಲ್ಕರ್ ಹೆಸರು ಈ ಜಗತ್ತೇ ಗೊತ್ತು ಹಿಡಿತಲ್ವ. ಅವನ ಜೊತೆ ಅನಿಲ್ ಕಾಂಬ್ಳೆನೂ ಕೂಡ ಒಂದೇ ಸಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅವ್ರು ಎಂಟ್ರಿ ಆಗ್ತಾರ. ಅನಿಲ್ ಕಾಂಬ್ಳೆ, ಸಚಿನ್ ತೆಂಡೂಲ್ಕರ್ ಮತ್ತು ಅನಿಲ್ ಗೌರವ್ ಅಂತಕ್ಕಂಥ ಮೂವರು ಮುಂಬೈಯ ದಾದಾ ಜಿಮ್ ಖಾನಾ ಒಳಗ ಇವ್ರ ಮೂವರಿಗೆ ಕ್ರಿಕೆಟ್ ಟ್ರೈನಿಂಗ್ ಕೊಡೋರು ಯಾರಪ್ಪ ಅಂದ್ರ ಅವರ ಗುರುಗಳು ಅಚ್ರೇಕರ್ ಅಂತ ಹೇಳಿ. ನಿಮಗ್ ಗೊತ್ತಿರಲಿ, ಸಚಿನ್ ತೆಂಡೂಲ್ಕರ್ ಏನ್ ಹೇಳ್ತಾರಪ್ಪ ಅಂದ್ರ, ಈ ಮುಂಬೈ ವಿವಿಯನ್ ರಿಚರ್ಡ್ ಯಾರಪ್ಪ ಅಂದ್ರ ಅನಿಲ್ ಗುರವ್ ಅಂತ ಹೇಳಿ ಸಚಿನ್ ತೆಂಡೂಲ್ಕರ್ ಹೇಳ್ತಾರ. ಆದ್ರ ಯಾಕೆ ಈ ಮಾತನ್ನ ಹೇಳ್ತೀನಿ, ಕೊನೆ ಮಾತಂದು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ, ಅಂತ ಅನಿಲ್ ಗುರವ್ ಈ ಜಗತ್ತಿನೊಳಗ ವಿವಿಯನ್ ರಿಚರ್ಡ್ ಆದ ಮೂಲಕ, ಡಾನ್ ಬ್ರಾಡ್ಮನ್ ಆದ ಮೂಲಕ ಯಾರ ಹೆಸರು ಬರಬೇಕಪ್ಪ ಅಂದ್ರ ದಾದಾ ಜಿಮ್ ಖಾನಾದೊಳಗೆ ಆಡ್ದಂತ ಅನಿಲ್ ಗುರವ್ ಆ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು.
ಅಜ್ರೇಕರ್ ಅವರು ಅನಿಲ್ ಗುರು ಒಂದ್ ವೇಳೆ ದಾದಾ ಜಿಮ್ ಖಾನಕ್ ಬಂದು ಕ್ರಿಕೆಟ್ ಆಡ್ಲಿಕ್ಕೆ ತಡ ಆಯ್ತಂದ್ರ ಮನೆಗೆ ಹೋಗಿ ಸ್ಕೂಟರ್ ಮೇಲೆ ಕೂರ್ಸ್ಕೊಂಡ್ ಬರ್ತಾ ಇದ್ರಂತ ಝೋಪಡ್ಪಟ್ಟಿಲಿಂದ ಮನೆಗೆ ಹೋಗಿ ಅನಿಲ್ ಗುರು ಅವನಿಗೆ ಸ್ನೇಹಿತರೆ ಒಂದ್ಸಲ ಏನಾಗ್ತದೆ ಅಂದ್ರ ಆ ಅನಿಲ್ ಗುರು ತಮ್ಮ ಅಜಿತ್ ಅಂತ ಹೇಳಿ ಇರ್ತಾನ ಯಾವ್ದೋ ಒಂದು ಕ್ರಿಮಿನಲ್ ಕೇಸ್ ಒಳಗ ಅರೆಸ್ಟ್ ಆಗ್ತಾನ ಬಾರ್ ಮನಿಗ್ ಪೊಲೀಸರು ಬರೋದು ಹಿಂಸೆ ಕೊಡೋದು ಅನಿಲ್ ಗುರು ಕ್ರಿಕೆಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗಿ ಇವತ್ತಿಗೂ ಕೂಡ ಒಬ್ಬ ಮುಂಬೈ ಝೋಪಡ್ಪಟ್ಟಿ ಒಳಗ ಬದುಕ್ಲತ್ತಾನ ಸಚಿನ್ ತೆಂಡೂಲ್ಕರ್ ಫಸ್ಟ್ ಸೆಂಚುರಿ ಯಾರ್ ಬ್ಯಾಟ್ಲಿನ್ ಮಾಡ್ಯಾರಪ್ಪ ಅಂದ್ರ ಅದು ಅನಿಲ್ ಗುರು ಬ್ಯಾಟ್ಲಿನ್ ಫಸ್ಟ್ ಸೆಂಚುರಿ ಹೊಡೆದನ ಈ ಮಾತಿನ ತಾತ್ಪರ್ಯ ತಾವು ತಿಳ್ಕೋರಿ ಅವನ ಜೊತೆ ಅನಿಲ್ ಕಾಂಬ್ಳೆ ಇವತ್ತಿಗೂ ಕೂಡ ಇಂಡಿಯಾದೊಳಗ ಟೆಸ್ಟ್ ಮ್ಯಾಚ್ದೊಳಗ ಫಾಸ್ಟ್ 1000 ರನ್ಸ್ ಯಾರ ಹೆಸರ್ಲದ ಅಂದ್ರದು ವಿನೋದ್ ಕಾಂಬ್ಳೆ ಹೆಸರ್ಲದ ಯಶಸ್ಸಾಗೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಮಕ್ಕಳು ಭಾರಿ ಬ್ರಿಲಿಯಂಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬೇಕು ಈ ದುನಿಯಾದೊಳಗ ಹುಷಾರಾಗೋದು ಭಾರಿ ತಡ ಇಲ್ಲ ನಿಮ್ ಮಕ್ಕಳು ನೋಡ್ರೊಳಗ ನಿಮ್ ಕೈ ತಪ್ಪಿ ದಾರ ದಿಕ್ಕಾಗೋದು ಏನ್ ದೊಡ್ಡ ಮಾತಿಲ್ಲ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಒಂದೇ ಸಲ ಕ್ರಿಕೆಟ್ ಎಂಟ್ರಿ ಆದ್ರು ಅನಿಲ್ ಕಾಂಬ್ಳೆ ಸಚಿನ್ ತೆಂಡೂಲ್ಕರ್ ಅನಿಲ್ ಕಾಂಬ್ಳೆ ಪರಿಸ್ಥಿತಿ ಗೂಗಲ್ ಮಾಡಿ ನೋಡ್ರಿ ಅವನಕ್ಕಿಂತ ಫಾಸ್ಟ್ ಕ್ರಿಕೆಟರ್ ಅವನಕ್ಕಿಂತ ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಸಂಸ್ಕಾರ ಇರಲಿಲ್ಲ ಯಶಸ್ಸಾದ ನಂತರ ಪಬ್ಬಿಗೆ ಹೋಗೋದು ಪಾರ್ಟಿಗಳು ಮಾಡೋದು ನಶಾ ಮಾಡೋದು ಇವತ್ತ ಬಿದ್ದು ಒದಾಡ್ತಕ್ಕಂಥದ್ದು ನಾವೆಲ್ಲರೂ ನೋಡ್ತೇವೆ ಹಾಗಾಗಿ ವಿಶೇಷವಾಗಿ ನನ್ನ ಮತಕ್ಷೇತ್ರದ ಎಲ್ಲ ನನ್ನ ಪಾಲಕರಿಗೆ ತಾವು ಒಳ್ಳೆ ಶಿಕ್ಷಣ ಕೊಡ್ಲಂತೀರಿ ನನಗೆ ಭಾರಿ ಖುಷಿ ಮಾತದ ಇದು ಅದ್ರ ಜೊತೆ ತಾವೆಲ್ಲರೂ ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಜೊತೆ ಒಳ್ಳೆ ಸಂಸ್ಕಾರನೂ ಕೂಡ ಅಷ್ಟೇ ಅಗತ್ಯ ಅದ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಕಳೆದ ಸಲ ಒಂದು 15 ದಿವಸದಿಂದ ನಾನು ಮಾರುತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗಿದ್ದ ನಾಡಂತಿ ಅಲ್ಲಿ ಹೋದಾಗ ನಂಗೆ ಭಾರಿ ಖುಷಿ ಅನ್ಸಿತ್ತು ಅಲ್ಲಿನೂ ಒಳ್ಳೆ ಕಾರ್ಯಕ್ರಮ ನೋಡಿ ಅದಕ್ಕಿಂತ ಈ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಅದಲ್ಲಪ್ಪ ಇಂಥ ಶಿಕ್ಷಣ ಸಂಸ್ಥೆಗಳು ನನ್ನ ಮತಕ್ಷೇತ್ರದೊಳಗ ಇನ್ನೂ ಹೆಚ್ಚಿಗೆ ಹುಟ್ಟು ಬರಲಿ ನೂರಾರು ಮಕ್ಕಳು ಸಾವಿರಾರು ಮಕ್ಕಳು 10,000 ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಯಶಸ್ವಿ ಪುರುಷರು ಈ ಮಣ್ಣಿನಿಂದ ಹುಟ್ಟು ಬರಲಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮ ಬದುಕು ಬಂಗಾರ ಆಗಲಿ ಅಂತ ಶುಭ ಹಾರೈಸಿ ಮತ್ತೊಂದು ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನನ್ನು ಮಾತು ಮುಗಿಸ್ತೇನೆ ಧನ್ಯವಾದಗಳು.